ಗೆಳೆಯರೇ, ಈಗಾಗಲೇ ಪಿತೃಪಕ್ಷ ಶುರುವಾಗಿ 11 ದಿನಗಳು ಕಳೆದಿವೆ. ಇನ್ನುಳಿದ ದಿನಗಳಲ್ಲಿ ಯಾರಾದರೂ ಪಿತೃಪಕ್ಷ ಮಾಡಬೇಕೆಂದುಕೊಂಡಿದ್ದರೆ ಬೇಗ ಮಾಡಿ ಮುಗಿಸಿ. ಈ ಪಿತೃಪಕ್ಷ ಎಂದರೆ ಅಕ್ಷರಶಃವಾಗಿ ಪೂರ್ವಜರ 15 ದಿನ ಎಂದು ಅರ್ಥ. ಹಿಂದೂ ಧರ್ಮದಲ್ಲಿ ಮಹಾಲಯ ಅಮಾವಾಸ್ಯೆ ಅಥವಾ ಪಿತೃಪಕ್ಷಕ್ಕೆ ನಮ್ಮ ಪೂರ್ವಜರು ಕುಟುಂಬದ ಮೃತ ಸದಸ್ಯರನ್ನು ಗೌರವಿಸುವ 15 ದಿನಗಳ ಆಚರಣೆಯಾಗಿ ಗುರುತಿಸಿಕೊಂಡಿದ್ದಾರೆ. ಈ ಆಚರಣೆಯರು ಮೃತರ ಆಶೀರ್ವಾದವನ್ನು ಪಡೆದುಕೊಳ್ಳುವುದಕ್ಕಾಗಿ ಅವರ ಕಿರಿಯ ತಲೆಮಾರಿನವರು ಶ್ರದ್ಧೆ ಮತ್ತು ಭಕ್ತಿಯಿಂದ ಮಾಡುವ ಆಚರಣೆಯಾಗಿದೆ. ಸಾಮಾನ್ಯವಾಗಿ ಈ ಆಚರಣೆಯ ಭಾಗವಾಗಿ ಹಿಂದೂಗಳು ತರ್ಪಣ ಮತ್ತು ಶ್ರಾದ್ದ ಕಾರ್ಯಗಳನ್ನು ಶ್ರದ್ಧಾಂಜಲಿ ಸಲ್ಲಿಸಲು ಮತ್ತು ಕ್ಷಮೆಯಾಚನೆ ಕೋರಲು ಮೀಸಲಿಟ್ಟಿದ್ದಾರೆ. ಇದರೊಂದಿಗೆ ಪರಿಹರಿಸಲಾಗದೇ ಇರುವ ಕರ್ಮಕ್ಕೆ ಪರಿಹಾರ ಕಂಡುಕೊಳ್ಳುತ್ತಾರೆ. ಈ ಪಿತೃಪಕ್ಷವು ಪ್ರತಿ ವರ್ಷ ಭಾದ್ರಪದ ಮಾಸದ ಹುಣ್ಣಿಮೆಯ ಮರುದಿನದಿಂದ ಅಶ್ವಯುಜ ಮಾಸದಲ್ಲಿ ಆರಂಭವಾಗುತ್ತದೆ. ಅಶ್ವಯುಜದಲ್ಲಿ 15 ದಿನಗಳನ್ನು ಪೂರ್ವಜರಿಗಾಗಿ ಮೀಸಲಿಡಲಾಗುತ್ತದೆ. ಪಿತೃಪಕ್ಷದ ಸಮಯದಲ್ಲಿ ಪೂರ್ವಜರು ಭೂಮಿಗೆ ಬಂದು ತಮ್ಮ ವಂಶಸ್ಥರನ್ನು ಆಶೀರ್ವದಿಸುತ್ತಾರೆ ಎಂದು ನಂಬಲಾಗಿದೆ. ಈ ವರ್ಷ ಅಂದರೆ 2024ರಲ್ಲಿ ಭಾದ್ರಪದ ಮಾಸದ ಹುಣ್ಣಿಮೆಯನ್ನು ಸೆಪ್ಟೆಂಬರ್ 17ರಂದು ಆಚರಿಸಲಾಗುತ್ತದೆ. ಪಿತೃಪಕ್ಷವು ಮರುದಿನ ಅಂದರೆ ಸೆಪ್ಟೆಂಬರ್ 18ರಿಂದ ಪ್ರಾರಂಭವಾಗಿ ಹಾಗೂ ಅಕ್ಟೋಬರ್ 2ರವರೆಗೂ ಇರುತ್ತದೆ. ಯಾಕೆ ಈ 15 ದಿನಗಳನ್ನೇ ಪಿತೃಪಕ್ಷ ಎಂದು ಕರೆಯುತ್ತಾರೆ ಮತ್ತು ಈ ಪಿತೃಪಕ್ಷಕ್ಕೆ ಏಕೆ ಅಷ್ಟು ಮಹತ್ವ ಅಂದರೆ, ಈ ಪಕ್ಷದಲ್ಲಿ ಆಚರಿಸುವ ಪಿತೃ ಕಾರ್ಯಗಳು ಮಹಾಪಂಚಯಜ್ಞಗಳಲ್ಲಿ ಒಂದಾಗಿರುವುದರಿಂದ ಈ ಪಕ್ಷಕ್ಕೆ ಅಷ್ಟೊಂದು ಮಹತ್ವ ಉಂಟು. ಏನಪ್ಪ ಪಂಚಮಹಾಯಜ್ಞ ಎಂದರೆ, ಮಹರ್ಷಿಗಳು ಸಂಸ್ಕೃತದಲ್ಲಿ ತಿಳಿಸಿರುವ ಹಾಗೆ ಭಗವಂತನನ್ನು ಆರಾಧಿಸುವ ವಿಧಾನಗಳಲ್ಲಿ ನೇರವಾಗಿ ಭಗವಂತನನ್ನೇ ಆರಾಧಿಸುವುದು ಒಂದು ಬಗೆಯಾದರೆ, ಅವನ ಅನುಗ್ರಹ ನಮ್ಮವರೆಗೂ ಹರಿದು ಬರುವ ದ್ವಾರಗಳನ್ನು ಆರಾಧಿಸಿ ತನ್ಮೂಲಕ ತನ್ನ ಆರಾಧನೆ ಭಗವಂತನಿಗೆ ತಲುಪುವ ಹಾಗೆ ಮಾಡುವುದೇ ಮತ್ತೊಂದು ವಿಧಾನ. ಈ ವಿಧಾನದಲ್ಲಿ ಪಿತೃಗಳ ಮುಖೇನ ಅನುಗ್ರಹ ಪಡೆಯುವ ಮಾರ್ಗವಾಗಿರುವುದರಿಂದ ಇದು ಪಂಚಮಹಾಯಜ್ಞ ಅನ್ನುತ್ತಾರೆ. ಜನರು ತಮ್ಮ ಪೂರ್ವಜರನ್ನು ಅಪಾರ ಭಕ್ತಿಯಿಂದ ಪೂಜಿಸುವ ಪಿತೃಪಕ್ಷವನ್ನು ಅತ್ಯಂತ ಪವಿತ್ರ ಮತ್ತು ಧಾರ್ಮಿಕ ಅವಧಿ ಎಂದು ಪರಿಗಣಿಸಲಾಗುತ್ತದೆ. ಜನರು ತಮ್ಮ ಪ್ರೀತಿಯ ಮರಣ ಹೊಂದಿದ ಪಿತೃಗಳಿಗೆ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾರೆ. ಈ ದಿನ ಕುಟುಂಬದ ಸದಸ್ಯರು ತಮ್ಮ ಮನೆಗೆ ಪುರುಷ ಮತ್ತು ಸ್ತ್ರೀ ಬ್ರಾಹ್ಮಣರನ್ನು ಆಹ್ವಾನಿಸುತ್ತಾರೆ. ಅವರಿಗೆ ಸಾತ್ವಿಕ ಆಹಾರ ಮತ್ತು ಬಟ್ಟೆಗಳನ್ನು ನೀಡುತ್ತಾರೆ. ಕೆಲವು ಪಿತೃದೋಷದಿಂದ ಬಳಲುತ್ತಿರುವ ಜನರು ಪಿತೃದೋಷ ಪೂಜೆಯನ್ನು ಮಾಡುವ ಮೂಲಕ ಅಂತಹ ದೋಷಗಳಿಂದ ಮುಕ್ತರಾಗಲು ಈ ಅವಧಿಯು ಪರಿಪೂರ್ಣವಾಗಿದೆ. ಬಿಹಾರದ ಅತ್ಯಂತ ಪ್ರಸಿದ್ಧ ಸ್ಥಳಗಳಲ್ಲಿ ಒಂದಾದ ಗಯಾದಲ್ಲಿ ನೀವು ಪಿತೃದೋಷವನ್ನು ಪೂಜೆ ಮಾಡುವ ಮೂಲಕ ಪರಿಹರಿಸಿಕೊಳ್ಳಬಹುದು. ನಮ್ಮ ಕರ್ನಾಟಕದಲ್ಲಿ ಶ್ರೀರಂಗಪಟ್ಟಣದಲ್ಲೂ ಸಹ ನೀವು ಪಿತೃದೋಷ ಪರಿಹಾರ ಪಿಂಡ ಪ್ರದಾನ ಮಾಡಬಹುದಾಗಿದೆ. ಶ್ರಾದ್ದ ಪಕ್ಷದ ಕೊನೆಯ ದಿನದಂದು ಸರ್ವಪಿತೃ ಅಮಾವಾಸ್ಯೆ ಮರಣ ದಿನಾಂಕ ತಿಳಿದಿಲ್ಲದವರ ಪೂರ್ವಜರ ಶಾಂತಿಗಾಗಿ ಮತ್ತು ಅಜ್ಞಾತ ಪೂರ್ವಜರ ಶಾಂತಿಗಾಗಿ ಶ್ರಾದ್ದದ ಪಕ್ಷದ ಕೊನೆಯ ದಿನವಾದ ಸರ್ವಪಿತೃ ಅಮಾವಾಸ್ಯೆಯಂದು ಶ್ರಾದ್ದವನ್ನು ಮಾಡಲಾಗುತ್ತದೆ. ಯಾರ ಮರಣ ದಿನಾಂಕ ಪೂರ್ಣಿಮೆಯೋ ಆ ಪೂರ್ವಜರ ಶ್ರಾದ್ದವನ್ನು ಭಾದ್ರಪದ ಪೂರ್ಣಿಮೆಯ ದಿನವೆಂದು ಪರಿಗಣಿಸಲಾಗುತ್ತದೆ. ಇನ್ನು ತರ್ಪಣ ಅಂದರೆ ಏನು ಮತ್ತು ಶ್ರಾದ್ದ ಅಂದರೆ ಏನು ಇದರ ಬಗ್ಗೆ ತಿಳಿದುಕೊಳ್ಳೋಣ. ತರ್ಪಣ ಎಂದರೆ ಪೂರ್ವಜರಿಗೆ ನೀರು ಮತ್ತು ಎಳ್ಳನ್ನು ಅರ್ಪಿಸುವುದು. ಇದು ಗೌರವ ಹಾಗೂ ಕೃತಜ್ಞತೆಯ ಸಂಕೇತವಾಗಿದೆ. ತರ್ಪಣ ನೀಡುವ ಮೂಲಕ ಹಿಂದಿನ ತಪ್ಪುಗಳಿಗೆ ಕ್ಷಮೆ ಕೋರುವುದಾಗಿದೆ. ಶ್ರಾದ್ದವೆಂಬುದು ಕಟ್ಟುನಿಟ್ಟು ನಿಯಮಗಳಿಂದ ಆಚರಣೆಯಾಗಿದ್ದು, ಮೃತ ಪೂರ್ವಜರನ್ನು ಗೌರವಿಸುವ ವಿಧಿ ಇದಾಗಿದ್ದು ಅವರ ಆತ್ಮಗಳನ್ನು ವಿಮೋಚನೆಗೊಳಿಸುತ್ತದೆ. ಬೇಯಿಸಿದ ಅನ್ನ, ಎಳ್ಳು ಮತ್ತು ಸಿಹಿ ಭಕ್ಷ್ಯಗಳನ್ನು ಪವಿತ್ರ ಭೋಜನವೆಂದು ಪರಿಗಣಿಸಿ ಅದನ್ನು ಪಿಂಡ ಪ್ರದಾನ ರೂಪದಲ್ಲಿ ತಯಾರಿಸಿ ಅರ್ಪಿಸಲಾಗುತ್ತದೆ. ಬ್ರಾಹ್ಮಣ ಇಲ್ಲವೇ ಪುರೋಹಿತರನ್ನು ಆಹ್ವಾನಿಸಿ ಅವರಿಗೆ ಭೋಜನ ನೀಡಬೇಕಾಗುತ್ತದೆ.
ಅಗ್ನಿ ಮತ್ತು ನೀರು ಮೂಲಕ ಪೂರ್ವಜರಿಗೆ ಕಾಣಿಕೆಗಳನ್ನು ಅರ್ಪಿಸಿ ಶ್ರಾದ್ದವು ಆ ಕಾರ್ಯಗಳನ್ನು ಮಾಡುವವರ ಕುಟುಂಬಕ್ಕೆ ಆಧ್ಯಾತ್ಮಿಕ ಬೆಳವಣಿಗೆ, ಸಮೃದ್ಧಿ ಮತ್ತು ರಕ್ಷಣೆಯನ್ನು ತರುವಂಥದ್ದಾಗಿದೆ. ಇನ್ನು ಪಿತೃಮಂತ್ರ ಮತ್ತು ಗಯಾಮಂತ್ರ ಸೇರಿದಂತೆ ಪವಿತ್ರ ಮಂತ್ರಗಳನ್ನು ಪಠಿಸಿ ಬ್ರಾಹ್ಮಣರು ಅಗತ್ಯವಿರುವವರಿಗೆ ದಾನ ಧರ್ಮಾದಿಗಳನ್ನು ಮಾಡಿ ಶ್ರಾದ್ದವನ್ನು ಮುಕ್ತಾಯಗೊಳಿಸಿ. ಇಷ್ಟೆಲ್ಲ ಪಿತೃಪಕ್ಷದ ಬಗ್ಗೆ ಮಾಹಿತಿ. ಆದರೆ ಇನ್ನು ಪಿತೃಪಕ್ಷದಲ್ಲಿ ನೀವು ಕೆಲವು ವಸ್ತುಗಳನ್ನು ಖರೀದಿಸಿರುವುದರಿಂದ ಪಿತೃಗಳು ನಮ್ಮ ಮೇಲೆ ಅಸಮಾಧಾನಗೊಳ್ಳುತ್ತಾರೆ. ಅವು ಯಾವುವು ಎಂದರೆ ಸಾಸಿವೆ ಎಣ್ಣೆ. ಪಿತೃಪಕ್ಷದಲ್ಲಿ ಸಾಸಿವೆ ಎಣ್ಣೆಯನ್ನು ಖರೀದಿಸಿದರೆ ಪೂರ್ವಜರ ಜೊತೆಗೆ ಶನಿದೇವನ ಕೋಪವನ್ನು ನಾವು ಎದುರಿಸಬೇಕಾಗುತ್ತದೆ. ಎರಡನೆಯದಾಗಿ ಉಪ್ಪು. ಪಿತೃಪಕ್ಷದ ಸಮಯದಲ್ಲಿ ದಾನಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಇದ್ದು ನೀವು ಉಪ್ಪನ್ನು ದಾನ ಮಾಡಬಹುದು, ಆದರೆ ಉಪ್ಪನ್ನು ಖರೀದಿಸುವುದು ಸರಿಯಿಲ್ಲ. ಇದರಿಂದ ನಿಮಗೆ ರೋಗಗಳು ಬರಬಹುದು. ಮೂರನೆಯದಾಗಿ ವಾಹನ ಮತ್ತು ಆಸ್ತಿ. ಈ ಸಮಯದಲ್ಲಿ ನೀವು ಭೂಮಿ ಅಥವಾ ವಾಹನವನ್ನು ಖರೀದಿಸಿ ಲಾಭದ ಬದಲು ನಷ್ಟವನ್ನು ಅನುಭವಿಸಬೇಕಾಗುತ್ತದೆ. ನಾಲ್ಕನೆಯದಾಗಿ ಪೊರಕೆ. ಪೊರಕೆಯು ಲಕ್ಷ್ಮೀ ದೇವಿಯ ಸಮಾನ. ಇದು ನಿಮ್ಮ ಆರ್ಥಿಕ ಸ್ಥಿತಿಯ ಮೇಲೆ ಪರಿಣಾಮ ಬೀರುತ್ತದೆ. ಐದನೆಯದಾಗಿ ಹೊಸ ಬಟ್ಟೆ ಮತ್ತು ಆಭರಣ. ಪಿತೃಪಕ್ಷವು ನಾವು ನಮ್ಮ ಪೂರ್ವಜರನ್ನು ಸ್ಮರಿಸುವ ಮತ್ತು ಸದ್ಗುಣಶೀಲ ಜೀವನವನ್ನು ನಡೆಸುವ ಸಮಯವಾಗಿದೆ. ಆದ್ದರಿಂದ ನೀವು ಪಿತೃಪಕ್ಷದ ಸಮಯದಲ್ಲಿ ಹೊಸ ಬಟ್ಟೆ ಮತ್ತು ಆಭರಣಗಳನ್ನು ಖರೀದಿಸುವುದಲ್ಲೇ ತಪ್ಪಿಸಬೇಕು. ಆರನೆಯದಾಗಿ ಮಾಂಸ. ಪಿತೃಪಕ್ಷದ ಸಮಯದಲ್ಲಿ ಮಾಂಸ ಅಥವಾ ಮದ್ಯವನ್ನು ಖರೀದಿಸಬಾರದು. ನಿಮಗೆ ತೊಂದರೆಯಾಗುವುದು ಮಾತ್ರವಲ್ಲ, ನಿಮ್ಮ ಪೂರ್ವಜರ ಆತ್ಮಕ್ಕೆ ತೊಂದರೆಗೊಳಗಾಗುತ್ತದೆ. ಇನ್ನು ಪಿತೃಗಳು ನಿಮ್ಮ ಮೇಲೆ ಖುಷಿಯಾಗಿದ್ದರೆ ಯಾವ ಯಾವ ಸೂಚನೆಗಳನ್ನು ನೀಡುತ್ತಾರೆಂಬುದು ತಿಳಿಯೋಣ. ಪಿತೃಪಕ್ಷದ ಸಮಯದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡುವುದು ನಿಷೇಧಿಸಲಾಗಿದೆ. ಏಕೆಂದರೆ ಪಿತೃಪಕ್ಷದ ಸಮಯದಲ್ಲಿ ಪೂರ್ವಜರು ಮತ್ತೊಮ್ಮೆ ಭೂಮಿಗೆ ಬರುತ್ತಾರೆ ಎಂದು ನಂಬಲಾಗಿದೆ. ಈ ನಂಬಿಕೆಗಳ ಪ್ರಕಾರ ಪಿತೃಗಳು ನಿಮ್ಮ ಮೇಲೆ ಸಂತುಷ್ಟರಾಗಿದ್ದರೆ ಹಾಗೂ ನಿಮ್ಮ ಅಭಿವೃದ್ಧಿಯನ್ನು ಅವರು ಬಯಸುತ್ತಿದ್ದರೆ ಈ ಎಲ್ಲ ಸೂಚನೆಗಳು ನೀಡುತ್ತಾರೆ. ಮೊದಲನೆಯದಾಗಿ ಪಿತೃಪಕ್ಷದ ಸಮಯದಲ್ಲಿ ಹಸಿದಿರುವವರು ಹಾಗೂ ನಿರ್ಗತಿಕರು ನಿಮ್ಮ ಬಳಿಗೆ ಬಂದು ನಿಮ್ಮನ್ನು ಸಹಾಯ ಕೇಳಿಕೊಂಡರೆ ಅಂತಹ ಪರಿಸ್ಥಿತಿಯಲ್ಲಿ ಅವರಿಗೆ ತಿನ್ನಲು ಏನಾದರೂ ಕೊಡಿ. ಎರಡನೆಯದಾಗಿ ನಿಮ್ಮ ಪಿತೃಗಳು ನಿಮ್ಮ ಕನಸಿನಲ್ಲಿ ಕಾಣಿಸಿಕೊಂಡರೆ, ಅದರಲ್ಲೂ ಅವರು ನಿಮ್ಮ ಕನಸಿನಲ್ಲಿ ಸಂತೋಷವಾಗಿರುವಂತೆ ಕಾಣಿಸಿಕೊಂಡರೆ ಅದು ನಿಮ್ಮ ಪೂರ್ವಜರು ನಿಮ್ಮೊಂದಿಗೆ ತುಂಬ ಸಂತೋಷವಾಗಿದ್ದಾರೆ ಎಂದು ಸೂಚಿಸಿ ಶುಭ ಕೋರುತ್ತದೆ. ಮೂರನೆಯದಾಗಿ ಪಿತೃಪಕ್ಷದ ಸಮಯದಲ್ಲಿ ಕಪ್ಪು ಇರುವೆಗಳು ಮನೆಯನ್ನು ಪ್ರವೇಶಿಸಿದರೆ ಅದನ್ನು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ನಾಲ್ಕನೆಯದಾಗಿ ಪಿತೃಪಕ್ಷದ ಸಮಯದಲ್ಲಿ ಒಣಗಿದ ಗಿಡಗಳು ಮತ್ತೆ ಅರಳಲು ಪ್ರಾರಂಭಿಸಿದರೆ ಅಥವಾ ಅವುಗಳು ಮತ್ತೆ ಹಸಿರಾಗಲು ಪ್ರಾರಂಭಿಸಿದರೆ ಅದು ಪಿತೃಗಳು ನಿಮ್ಮ ಮೇಲೆ ಸಂತೃಪ್ತರಾಗಿದ್ದಾರೆಂದು ಸೂಚಿಸುತ್ತದೆ. ಐದನೆಯದಾಗಿ ಹಸು, ನಾಯಿ, ಬೆಕ್ಕು, ಮೇಕೆ, ಎಮ್ಮೆ ಇಂತಹ ಯಾವುದೇ ಪ್ರಾಣಿಗಳು ಬಂದು ನೀವು ಇಟ್ಟಿರುವ ಆಹಾರವನ್ನು ಪ್ರೀತಿಯಿಂದ ಸ್ವೀಕರಿಸಿ ಅಲ್ಲಿಂದ ಹೊರಟು ಹೋದರೆ ಅದು ನಿಮ್ಮ ಪೂರ್ವಜರ ಆಶೀರ್ವಾದವು ನಿಮ್ಮ ಮೇಲಿದೆ ಎಂದು ತೋರಿಸುತ್ತದೆ. ಕೊನೆಯದಾಗಿ ಪಿತೃಪಕ್ಷದ ಸಮಯದಲ್ಲಿ ನಿಮ್ಮ ಮನೆಯ ಅಂಗಳದಲ್ಲಿ ಕಾಗೆ ಬಂದು ಕೂಗಿದರೆ ಅದು ಪೂರ್ವಜರು ಸಂತೋಷವಾಗಿರುವುದರ ಸಂಕೇತವಾಗಿದೆ. ಇನ್ನು ಪಿತೃಪಕ್ಷದ ಸಮಯದಲ್ಲಿ ಕೆಲವು ವಿಷಯಗಳನ್ನು ನೋಡಿಕೊಳ್ಳುವುದು ಅಗತ್ಯವಾಗಿದೆ. ಪೂಜೆಯ ಕೆಲವು ನಿಯಮಗಳು, ಶ್ರಾದ್ದಗಳು ಸರಿಯಾಗಿ ಮಾಡಿದರೆ ಪೂರ್ವಜರು ಸಂತೋಷದಿಂದ ಹಿಂತಿರುಗುತ್ತಾರೆ. ಪಿತೃಪಕ್ಷದ ಸಮಯದಲ್ಲಿ ಪಾಲಿಸಬೇಕಾದ ಕೆಲವು ನಿಯಮಗಳೆಂದರೆ, ಮೊದಲನೆಯದಾಗಿ ಯಾವಾಗಲೂ ಮಧ್ಯಾಹ್ನದ ಸಮಯವನ್ನು ನೋಡಿಕೊಂಡು ಶ್ರಾದ್ದವನ್ನು ಮಾಡಬೇಕು. ಎರಡನೆಯದಾಗಿ ಪಿತೃಪಕ್ಷದ ಸಮಯದಲ್ಲಿ ಕಬ್ಬಿಣದ ಪಾತ್ರೆಗಳನ್ನು ಬಳಸುವುದರಿಂದ ಕುಟುಂಬದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ. ಮೂರನೆಯದಾಗಿ ಯಾರಾದರೂ ಮನೆಯಲ್ಲಿ ಶ್ರಾದ್ದ ಮಾಡುತ್ತಿರುವಾಗ ಅಥವಾ ನೀವು ಆಹಾರಕ್ಕಾಗಿ ಬೇರೆಯವರ ಮನೆಗೆ ಹೋಗುತ್ತಿರುವಾಗ ದೇಹದ ಯಾವುದೇ ಭಾಗದಲ್ಲಿ ಎಣ್ಣೆಯನ್ನು ಹಚ್ಚಬೇಡಿ. ಈ ದಿನಗಳಲ್ಲಿ ಕೂದಲು ಮತ್ತು ಗಡ್ಡ ಸಹ ತೆಗೆಯುವುದನ್ನು ನಿಷೇಧಿಸಲಾಗಿದೆ. ಆರನೆಯದಾಗಿ ಶಾಸ್ತ್ರಗಳ ಪ್ರಕಾರ ಪಿತೃಪಕ್ಷದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಾರದು.
ಕೊನೆಯದಾಗಿ, ಪಿತೃಪಕ್ಷದ ಸಮಯದಲ್ಲಿ ಯಾವುದೇ ವ್ಯಕ್ತಿಯನ್ನು ಅಗೌರವಿಸಬಾರದು. ಅಗಲಿದ ಪಿತೃ, ತಾತ, ಹಿರಿಯರನ್ನು ನೆನೆಯುವ ಪರ್ವಕಾಲವೇ ಪಿತೃಪಕ್ಷ. ಹಾಗಾಗಿ ನಿಮ್ಮೆಲ್ಲರ ಮೇಲೂ ಹಿರಿಯರ ಆಶೀರ್ವಾದ ಇರಲಿ ಎಂದು ನಾನು ಬಯಸುವೆ.